ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸು ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹಿಂದಿನ ಸ್ಲೈಡ್ ನೋಡಿದ್ರೆ ನಿಮಗೆ ಅನಿಸ್ತಿರ್ಬೋದು, ಈ ಪ್ರಶ್ನೆಯನ್ನು ಭಾಳ ಹುಡುಗರು ಕೇಳಿರಿ ನನಗೆ ವೈಯಕ್ತಿಕ ಕಾಲ್ ಮಾಡಿ, ಕಾಮೆಂಟ್ ಮಾಡಿ, ಮೆಸೇಜ್ ಅದು ಮಾಡಿ. ಸರ್, ನಾವು ಒಂದು ರೇಂಜಿಗೆ ಪ್ರಿಲಿಮ್ಸ್ ಪಾಸ್ ಆಗ್ಬೇಕಂತ ಮಾಡಿದ್ದೀವಿ ರೀ, ಆಗ್ತೀವಂತ ನಮಗೆ ಕನ್ಫರ್ಮ್ ಆಗಿದೆ ರೀ. ನೀವು ಕಟಪ್ ಇಡುವ ಲಾಸ್ಟ್ ಮಾಡಿದ ಮೇಲೆ ಅದಕ್ಕಾಗಿ ನಾವು ಪ್ರಿಲಿಮ್ಸ್ ಓದ್ಕೊತ ಮೇನ್ಸ್ ತಯಾರಿ ಮಾಡ್ಬೋದನ್ನ ಅಂತೇಳಿ ನನಗೆ ಪ್ರಶ್ನೆ ಕೇಳಿದರು. ಸೊ ಇದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಿಲಿಮ್ಸ್ ಓದುತ್ತಿರುವಾಗಲೇ ಮೇನ್ಸ್ ಎಷ್ಟು ಮಾರ್ಕ್ಸ್ ಬರ್ತಾವೋ, ಓದಬೇಕು ಓದಬಾರ್ದು ಅನ್ನೋದು ಡಿಸಿಷನ್ ನಿಮಗೆ ಬಿಡ್ತೀನಿ ನಾನು. ಬಟ್ ನಾನು ಹೇಳೋ ಅಷ್ಟೇ, ಸಲಹೆಗಾರ ನಾನು. ನೀವು ಪ್ರಿಲಿಮ್ಸ್ ಓದ್ಕೊತ ಮೇನ್ಸ್ ಓದಬೇಡ್ರಿ ಅಂತ ಹೇಳಲ್ಲ, ಪ್ರಿಲಿಮ್ಸ್ ಓದ್ಕೊತ ಮೇನ್ಸ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಿರಿ ಅಂತ ಹೇಳಲ್ಲ. ನಾನು ಏನಿದೆ ಅಲ್ಲ ಎಕ್ಸಾಕ್ಟ್ ರಿಯಾಲಿಟಿ ಅದನ್ನು ಹೇಳ್ತೀನಿ, ಅದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ರಿ. ಯಾಕೆ ಆಮೇಲೆ ಅದು ಕ್ವಶನ್ ಪೇಪರು ಹೇಳ್ತೀನಿ. ಪ್ರಿಲಿಮ್ಸ್ದಾಗ ನಮ್ದು ಸ್ಟಡಿ ಮಾಡೋ ಅಪ್ರೋಚ್ ಏನಿರ್ತೈತಿ, ಮೇನ್ಸ್ನಾಗ ನಮ್ದು ಸ್ಟಡಿ ಮಾಡೋ ಅಪ್ರೋಚ್ ಏನಿರ್ತೈತಿ. ಸೊ ಅದನ್ನ ಬಗ್ಗೆ ಸ್ವಲ್ಪ ಇವತ್ತು ಡಿಸ್ಕಷನ್ ಮಾಡೋಣ. ಓದೋದು ಬೇಡ ಅನ್ನೋದು ಈ ಪೂರ್ತಿ ವಿಡಿಯೋ ಮಾಡಿದ ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಅಂದ್ರೆ UPSC-ದಾಗೆಲ್ಲ ಈ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಪ್ರಿಲಿಮ್ಸ್ ಓದ್ಕೊಂತ ಮೇನ್ಸ್ ಕವರ್ ಮಾಡ್ಕೊಂಡು ಅವ್ರು IAS ಆಫೀಸರ್ ಆಗಿ ಬರ್ತಾರೆ. ಬಟ್ ನಮ್ಮಲ್ಲಿ ಮಾಡ್ಬೋದು, ನಂಗೆ ಮಾಡಿದರೆ ಯಾರು ಮಾಡ್ಬೋದು, ಆಮೇಲೆ ಮಾಡಬಾರ್ದು ಅಂದ್ರೆ ಯಾಕೆ ಮಾಡಬಾರ್ದು ಅನ್ನೋದು ಸ್ವಲ್ಪ ನೋಡ್ಕೊತ ಹೋಗೋಣ. ಇದು ಮೇನ್ ಸಿಲೆಬಸ್ ಫ್ರೆಂಡ್ಸ್. ನಿಮ್ಗೆ ಇದು ಕನ್ನಡ ಇಂಗ್ಲೀಷ್ ಮ್ಯಾಂಡೇಟರಿ ಇರ್ತೈತಿ, ಇದಂತ ಗೊತ್ತಿದೆ. ಸೊ ಕಡ್ಡಾಯ ಪತ್ರಿಕೆಗಳು 5 ಮಾಡಿದಾರ, ಆಪ್ಷನಲ್ ಅಂತ ಈಗಿಲ್ಲ. ಪೇಪರ್ 1 essay ಇರ್ತೈತಿ, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5. 250 ಮಾರ್ಕ್ಸ್, 1250 ಮಾರ್ಕ್ಸಿಗೆ ಮೇನ್ಸ್ ನಡೀತೈತಿ. ಇದು ನಿಮ್ಗೆ ರ್ಯಾಂಕ್ ಡಿಸೈಡ್ ಆಕತಿ, ಇದಂತ ಎಲ್ಲರಿಗೂ ಗೊತ್ತಿದೆ. ಸೊ ಇದರಲ್ಲಿ ಇದನ್ನು ಮಾಡಿದನಲ್ಲ, ಸಿಲೆಬಸ್ ವೈಸ್ ಡಿವೈಡ್ ಮಾಡಿದನಲ್ಲ, ಇಲ್ಲಿ ನಮಗೆ ಈ ಸ್ಲೈಡ್ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಓದಬೇಕು ಓದ್ಬಾರ್ದು ಅನ್ನೋದು ನೆಕ್ಸ್ಟ್ ಸ್ಲೈಡ್ನಾಗ ಗೊತ್ತಾಗುತ್ತೆ. ಪೇಪರ್ 1ದಾಗ ಏನಿದೆ, ಪೇಪರ್ 2ದಾಗ ಏನಿದೆ, ಪೇಪರ್ 3ದಾಗ ಏನಿದೆ, ಪೇಪರ್ 4 ಏನಿದೆ, ಪೇಪರ್ 5 ಏನಿದೆ ನೋಡ್ಕೊಂಡ್ವಿ ನಾವು. ಸೊ ಈ ಸಿಲೆಬಸ್ಸಲ್ಲಿ ನಿಮಗೆ ಪ್ರಬಂಧ ಅಂತಿ ಅದಕ್ಕಾಗಿ ಏನೂ ಸಪ್ರೇಟಾಗಿ ಪ್ರಿಪ್ರೇಷನ್ ಅನ್ನೋದೇನು ಇರೋದಿಲ್ಲ. ಈಗ ನಮ್ಮ ಎಕ್ಸ್ಪೀರಿಯನ್ಸ್ದಾಗ ಓಕೆ, ಈ ಪ್ರಬಂಧಕ್ಕೆ ನೀವು ಸಪ್ರೇಟಾಗಿ ಯಾವುದಾದ್ರೂ ಬುಕ್ ತೊಗೊಂಡು ನಾ ಮೇನ್ಸಕ್ಕೆ ಓದಲಿ ಫಿಲಿಮ್ಸಕ್ಕೆ ಓದಲಿ ಅಂತೇಳಿ ಏನು ಮಾಡೋದು ಅವಶ್ಯಕತೆ ಇರಲ್ಲ. GS ಪೇಪರನ್ನು ಈ 1, 2, 3, 4, 5 ಈ GS ಪೇಪರನ್ನು ಅಥವಾ ನೀವು ಪ್ರಿಲಿಮ್ಸಿಗೆ ಭಾರಿ ಚಂದ ಓದಿದ್ರಿ ಅಂದ್ರೆ ಇದಕ್ಕೇನು ಸಪ್ರೇಟಾಗಿ ರೆಡಿ ಆಗೋದು ಅವಶ್ಯಕತೆ ಇರೋದಿಲ್ಲ ನೀವು. ಆದರೆ ಬರೀದು ಹೆಂಗೆ, ಅಪ್ರೋಚಿಂಗ್ ಹೆಂಗೆ ಅನ್ನೋದು ಸ್ವಲ್ಪ ಒಂದಷ್ಟು ಕ್ಲಾಸ್ಗಳು ಕೂತ್ಕೊಂಡು, ಅಥವಾ ನೀವು ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮೇನ್ಸ್ ನಾವೆಲ್ಲ ಗೈಡ್ ಮಾಡೋ ಟೈಮ್ದಾಗ ನೀವು ಬಂದ್ರಿ ಅಂತಂದ್ರೆ ಆರಾಮಾಗಿ 15ರಿಂದ 20 ಪೇಜ್ essay ಬರಿಬೋದು. ಇದಕ್ಕೆ ನೀವು ಸಪ್ರೇಟ್ ಸ್ಟ್ರಾಟಜಿ ಪ್ರಿಲಿಮ್ಸಕ್ಕೆ ಮೇನ್ಸಕ್ಕೆ ಅಂತೇಳಿ ಏನೂ ಬೇರೆ ಇರೋದಿಲ್ಲ. ಭಾಳ ನೀವು ಗೆಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ನೀನೇ ರೆಡಿ ಮಾಡಿದ್ದು essay ಬರ್ತೈತೆ ಅನ್ನೋದು ಅದೆಲ್ಲ ಸುಳ್ಳ. ಇದರ ಅಪ್ರೋಚಿಂಗ್ ವೇ ಹೆಂಗೆ ಅನ್ನೋದನ್ನು ನಾವು ನಡುವೆ ಯಾವಾಗಾದರೂ ಪ್ರಿಲಿಮ್ಸ್ ರಿಸಲ್ಟ್ ಬಂದ ಮೇಲೆ ಒಂದು ವಿಡಿಯೋ ಮಾಡ್ತೀವಿ, ಅಥವಾ ನೇರವಾಗಿ ಎಲ್ಲಿಯಾದರೂ ಸಿಕ್ಕರೆ ಗೈಡ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸೊ ಇದಕ್ಕೆ ನೀವು ಆಲ್ರೆಡಿ ರೆಡಿ ಆಗಕತ್ತಂಗೆ. ಈಗ ಪ್ರಿಲಿಮ್ಸ್ ಯಾರು ಚಂದಾಗಿ ಗೊತ್ತಿರಲ್ಲ ಫ್ಯಾಕ್ಚುಯಲ್ ಪಾಯಿಂಟ್ಗಳು, ಅವ್ರು ನೀವೆಲ್ಲರೂ ರೆಡಿ ಆಗಕತ್ತಂಗೆ. ಸೊ ಇನ್ನು ನೆಕ್ಸ್ಟ್ ಯಾವ್ದು ರೆಡಿ ಆಗಕತ್ತಂಗೆ ನಾವು ನೋಡ್ತೀವಿ ನೋಡ್ರಿ. ಪ್ರಬಂಧ ಅಂತಿ ನ್ಯಾಷನಲ್, ಇಲ್ಲಿ ನೋಡ್ರಿ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಕರೆಂಟ್ ಅಫೇರ್ಸ್ ಓದಾಕತ್ತೀರಿ. ಸೊ ಅದಕ್ಕೆ ಏನೇನು ಜಾಯಿನ್ ಮಾಡಬೇಕು, ಹೆಂಗೆ ಮಾಡ್ಬೇಕು. ನೆಕ್ಸ್ಟ್ ರಾಜ್ಯ ಮತ್ತು ಸ್ಥಳೀಯ ಮಹತ್ವದ ವಿಷಯ ಸಿಕ್ಕಾಪಟ್ಟಿ ಓದಿರ್ತೀರಿ ನೀವು. ಪ್ರಬಂಧ ಅಂತದ 10 ಪ್ರಬಂಧ ಬರೆಯೋಂಗೆ ಓದಿರ್ತೀರಿ. ಅದನ್ನು ಮೇನ್ಸ್ನಾಗ ಹೆಂಗೆ ಬರಿಬೇಕು ಅನ್ನೋದನ್ನು ಅಂತ ತಿಳ್ಕೊಂಡ್ರೆ ಸಾಕು. ಇನ್ನು ಪೇಪರ್ 2ದಾಗ ಏನಿದೆ ಅಂತಂದ್ರೆ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಅಂತಿದೆ. ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ಭಾರತದ ಅರ್ಥವ್ಯವಸ್ಥೆ. ಸೊ ಇಲ್ಲಿ ನಿಮ್ಗೆ ನಾನು ಇದ್ರ ಡಿಟೇಲ್ ಸಿಲೆಬಸ್ ತೋರ್ಸಕ್ಕೆ ಹೋಗೋದಿಲ್ಲ ನಿಮ್ಗೆ. ಮತ್ತು ಡಿಟೇಲ್ ಸಿಲೆಬಸ್ ನೋಡ್ಕೊಂತ ಹೋದಾಗ ಬೇರೆನಾಗ್ತದ. ಇದರಲ್ಲಿ ನಾನು ನೋಡಿದಂಗೆ ನಿಮ್ಗೆ ಈ ಪೇಪರ್ 1ದಾಗ ಈ ಟಾಪಿಕ್ ನಿಮ್ಗೆ ಯೂಸ್ ಆಗ್ತೈತಿ. ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ನೀವು ಪ್ರಿಲಿಮ್ಸಿಗೆ ಏನು ಓದಿರ್ತಿರಲ್ಲ ಅದೇ ಆ್ಯಸ್ ಇಟ್ ಈಸು ಮೇನ್ಸ್ನಾಗ ಕೊಟ್ಟಿದ್ದಾನೆ. ಎಲ್ಲ ಅಲ್ಲ, ಪಿಕ್ ಆ್ಯಂಡ್ ಚೂಸ್ ಟಾಪಿಕನ್ನು ಮಾಡಿದ್ದಾನೆ. ನೆಕ್ಸ್ಟ್ ಇದು ನಮ್ಗೆ ಬೇರೆನೇ ಇದೆ. ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ ನೀವು ಪ್ರಿಲಿಮ್ಸ್ದಾಗ ಎಲ್ಲೂ ಓದಿರೋದಿಲ್ಲ. ಇದನ್ನ ಅಲ್ಲೆಲ್ಲೋ ಒಂದು ಸ್ವಲ್ಪ ಓದಿರ್ತೀರಿ. ಭಾರತದ ಅರ್ಥವ್ಯವಸ್ಥೆ ಇದು ಸ್ವಲ್ಪ ಓದ್ತೀರಿ, ಬಟ್ ಇದ್ರದ್ದು ಅಪ್ರೋಚಿಂಗ್ ವೇನ ಬೇರೆ ಇರ್ತೈತೆ. ಯಾಕಂದ್ರೆ ಡಿಟೇಲ್ ಸಿಲೆಬಸ್ ನೋಡಿದಾಗ ನಿಮಗೆ ಗೊತ್ತಾಕತಿ. ಸೊ ಇದು ನಿಮಗೆ ಪ್ರಿಲಿಮ್ಸ್ ಓರಿಯೆಂಟೆಡ್ ರೆಡಿ ಆಗ್ತೈತಿ. ಇನ್ನು ಪೇಪರ್ 2ದಾಗ ನೋಡ್ರಿ, ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳಂದನ ಜಾಗೃತಿ ಇದು
ಯಾಜ್ ಇಟ್ ಈಸ್ ನಿಮ್ಗೆ ಏನು ಸಿಲೆಬಸ್ ಇದೆಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚು ನೀವು ಪ್ರಿಲಿಮ್ಸ್ದಾಗ ಓದಿರ್ತೀರಿ. ಅಂದ್ರೆ ಇದಕ್ಕೆ ನೀವು ಎಕ್ಸ್ಟ್ರಾ ಎಫರ್ಟ್ ಏನು ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟು ಭಾರತದ ಸಂವಿಧಾನದ ಸ್ಥೂಲ ಸಮೀಕ್ಷೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟಿ ಅಂತ ನೀವು ಇಂಥವು 4 ಮೇನ್ಸ್ ಬರೆಯೋಂಗೆ ಓದಿರ್ತೀರಿ. ಇದಕ್ಕೂ ಏನು ಸಪ್ರೇಟಾಗಿ ಓದೋದು ಅವಶ್ಯಕತೆ ಇಲ್ಲ. ಸೊ ಪ್ರಿಲಿಮ್ಸಿಗೆ ಓದೋದು ಇದು ನೀವು ಸಪ್ರೇಟಾಗಿ ಮೇನ್ಸ್ ಓದಬೇಕು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೀವು ಪ್ರಿಲಿಮ್ಸ್ದಾಗ ಭಾಳ ಒಂದು 5-6 ಪೇಜ್ ಓದಿದ್ರೆ ಪುಣ್ಯ. ನೆಕ್ಸ್ಟ್ ನೋಡ್ರಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದಾಗ ಇವು ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೀವಿ ನಾವು, ಬಟ್ ಇಲ್ಲಿ ಕೇಳಿದ ಸಿಲೆಬಸ್ ಬೇರೆ ಐತಿ. ಟೋಟಲ್ ಡಿಟೇಲ್ ಆಗಿ 14 ಪೇಜ್ ಇದೆ ಮೇನ್ ಸಿಲೆಬಸ್. ಅದು ನೀವು ಅದನ್ನು ನೋಡಿದ್ರೆ ಗೊತ್ತಾಗತ್ತೆ. ಇದು ಕೂಡ ಸ್ವಾಭಾವಿಕ ಜೀವ ವಿಜ್ಞಾನ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ. ಆದರೆ ಇದನ್ನು ಮಾತ್ರ ಕವರ್ ಮಾಡ್ತೀವಿ ನೀವು, ಪರಿಸರ ಮತ್ತು ಜೀವ ಪರಿಸರ ಶಾಸ್ತ್ರದ ಅಭಿವೃದ್ಧಿಯ ವಿದ್ಯಮಾನಗಳು ಅಂತೇಳಿ. ಸೊ ಇಷ್ಟು ವಿಷಯದಾಗ ನಾ ಅದನ್ನು ರೆಡಿ ಮಾಡಿದ್ದೀನಿ ನಿಮ್ಗೆ, ಅಲ್ಲಿ ಅದೊಂದು ಸ್ಲೈಡ್ನಾಗ ಗೊತ್ತಾಗೋದಿಲ್ಲ ಅಂತೇಳಿ. ಸೊ ಪೇಪರ್ 1ದಾಗ ನಾ ಆವಾಗಲೇ ಹೇಳಿದಂಗೆ ಪ್ರಬಂಧ 250 ಮಾರ್ಕ್ಸಿಗೆ ನೀವು ಈಗಾಗಲೇ ರೆಡಿ ಆಗಕತ್ತೀರಿ. ನೀವು ಈಗೇನು ಅದಕ್ಕೆ ವಾಪಸ್ ಸ್ಟ್ರಾಟಜಿ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಬರೆಯೋದು ಹೆಂಗನೋ ತಿಳ್ಕೊಂಡ್ಬಿಟ್ರೆ ಸಾಕು. ಅದೇನು 8 ದಿನದ ತಿಳಿದೈತೆ ನಿಮಗೆ ಬರೋದು ಪ್ರಾಕ್ಟೀಸ್ ಮಾಡಿರಂತಂದ್ರೆ. ನೆಕ್ಸ್ಟ್ ಪೇಪರ್ 2ದಾಗ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ ಅಂತೇಳಿದೆ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ, ಸಿಂಧು ನಗರಿ ನಾಗರಿಕತೆ, ಸೊ ಇವೆಲ್ಲ ಟಾಪಿಕ್ಗಳು ಅದಾವು. ಇದು 85 ಮಾರ್ಕ್ಸಿಗೆ ನೀವು ಪ್ರಿಲಿಮ್ಸಕ್ಕೆ ಓದಾಕತ್ತೀರಿ ಈಗ. ನೆಕ್ಸ್ಟ್ ಭೌತಿಕ ಲಕ್ಷಣಗಳು ಮತ್ತು ಸ್ವಾಭಾವಿಕ ಸಂಪನ್ಮೂಲ, ಆವಾಗಲೇ ಇಲ್ಲ ಜಾಗೃತಿ 85 ಮಾರ್ಕ್ಸ್ ರೆಡಿ ಆಗಕತ್ತೀರಿ. ಭಾರತದ ಸಂವಿಧಾನ ಸ್ಥೂಲ ಸಮೀಕ್ಷೆ 80 ಮಾರ್ಕ್ಸ್ ರೆಡಿ ಆಗಕತ್ತೀರಿ. ಇನ್ನು ಎನ್ವೈರ್ಮೆಂಟ್ ಆ್ಯಂಡ್ ಇಕಾಲಜಿ ಇಲ್ಲ, ಇದನ್ನು ಕೂಡ ನೀವು ಓದಲೇಬೇಕು. ಒಂದು 15-20 ಕ್ವಶನ್ ಬರ್ತಾವೆ, ಇದು ಕೂಡ ರೆಡಿ ಆಗತ್ತೀರಿ. ಟೋಟಲ್ ಆಗಿ ನೀವು ನಿಮಗೆ ಗೊತ್ತಿಲ್ಲದಂಗೆ ನೀವು ಮೇನ್ಸಿಗೆ 580 ಮಾರ್ಕ್ಸ್ ಮೇನ್ಸ್ಗೆ ನೀವು ಆಲ್ರೆಡಿ ಓದಾಕತ್ತಿದಂಗೆ. ಮತ್ತೇನು ಸಪ್ರೇಟ್ ಸ್ಟ್ರಾಟಜಿ ಇಲ್ಲ, ಇದೇ ಸಿಲೆಬಸ್ ಇರ್ತೈತಿ. ಬರೀ ಮೆಥಡ್ ತಿಳ್ಕೊಬೇಕು. ಬರೀ ಮೆಥಡ್ ತಿಳ್ಕೊಳಕೇನು 8 ದಿನ ಸಾಕು. ಒಂದಷ್ಟು ಪ್ರಾಕ್ಟೀಸ್ ಮಾಡಿ ಈಗಿರ್ದೆ ಸ್ವಲ್ಪ ರೈಟಿಂಗ್ ತೊಗೊಂಡ್ರಂದ್ರೆ ಆಮೇಲೆ ಒಂದು ಒಳ್ಳೆ ಗುಡ್ ನ್ಯೂಸ್ ಬರಾಕತ್ತೈತಿ. ಪ್ರಿಲಿಮ್ಸ್ ಎಕ್ಸಾಮನ್ನು ಜೂನ್ ಕೊನೆ ವೀಕ್ ಏನೋ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡಕತ್ತಾರೆ, ಇನ್ನೂ ಡಿಸೈಡ್ ಆಗಿಲ್ಲ. ಹಂಗಂದ ತಕ್ಷಣ ಮತ್ತೆ ಜೂನ್ ಕೋತಡಿ ಅಂತೇಳಿ ಮತ್ತಿನ್ನು ಬೇರೆದು ಏನಾರು ಮಾಡ್ಕೊತ ಹೋಗ್ಬೇಡ್ರಿ, ಒಳ್ಳೇದಾಯ್ತು ಅಂತೇಳಿ. ಬಟ್ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ನಿಮ್ಮ ಗಮನಕ್ಕಿರಲಿ. ಸೊ 580 ಮಾರ್ಕ್ಸು ನೋಡ್ರಿ. ಟೋಟಲ್ ಇರೋದು ಮಾರ್ಕ್ಸ್ ಎಷ್ಟು? 1250. ನೀವೆಷ್ಟು ರೆಡಿ ಆಗತ್ತೀರಿ? 580 ಮಾರ್ಕ್ಸು. ಇನ್ನು ನೀವು ಏನಾದರೂ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸಿಗೆ ಹೋದ್ರಂತ ಇಟ್ಕೋರಿ, ಅಲ್ಲಿ ನೀವು ಹೊಸದಾಗಿ ಪ್ರಿಪ್ರೇಷನ್ ಮಾಡೋದು ಎಷ್ಟು ಮಾರ್ಕ್ಸ್ಪ ಅಂದ್ರೆ 670 ಮಾರ್ಕ್ಸ್ ಮಾತ್ರ. 3.5 4 ತಿಂಗಳ ಟೈಮ್ ಇರ್ತೈತಿ. 3.5 4 ತಿಂಗಳ ಟೈಮ್ ಇರ್ತೈತಿ. ಕೇವಲ ನೀವು ಪ್ರಿಪೇರ್ ಆಗೋದು ಎಷ್ಟಕ್ಕಂದ್ರೆ 670 ಮಾರ್ಕ್ಸು. ಸೊ ಹಂಗಾಗಿ ಸದ್ಯಕ್ಕೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಬಿಡ್ರಿ. ನೋಡ್ರಿ, ಒಂದು GS ಕ್ವಶನ್ ಇದೆ ಮೇನ್ಸದ್ದು. ಯಾಕಂದ್ರೆ ನಿಮಗೆ ಹೋಯ್ತು ಏನು ಹೇಳ್ತೀನಲ್ಲ ಎಲ್ಲ ಆಧಾರ ಸಹಿತ ಪ್ರೂಫಾಗಿ ಕೊಡಬೇಕಲ್ಲ. ಪ್ರಿಲಿಮ್ಸ್ ಮೇನ್ಸ್ ಯಾರು ಓದಬೇಡ್ರಿ, ಬರೀ ಪ್ರಿಲಿಮ್ಸ್ ಅಷ್ಟೇ ಓದ್ರಿ ಅಂದ್ರೆ ಒಬ್ಬೊಬ್ರು ತಲೆಯಾಗ ನಾವು ಮೇನ್ಸ್ ಓದಾವ ಅಂತೀರಿ. ಎರಡೂ ಕಡೆ ಓದ್ರಿ ಅಂದ್ರೆ ಆಗಂಗಿಲ್ಲ ಆ ಥರ. ಸೊ ನೋಡ್ರಿ, ಒಂದು ಮೇನ್ಸದ ಕ್ವಶನ್ ಬಂದಿದೆ ಲಾಸ್ಟ್ 106 ಪೋಸ್ಟದ್ದು. ಸಿಂಧೂ ನಾಗರಿಕತೆ ಮತ್ತು ವೇದ ಕಾಲದ ನಡುವಿನ ವ್ಯತ್ಯಾಸಗಳನ್ನು ವಿವರಿಸು ಅಂತೇಳಿ 12 ಮಾರ್ಕ್ಸಿಗೆ ಹೇಳಿದಾನೆ ಫ್ರೆಂಡ್ಸ್ ಇದನ್ನ ಕ್ವಶನ್. ಇಲ್ಲಿ ನಿಮ್ಗೆ ಸಿಂಧು ನದಿ ನಾಗರಿಕತೆ ಮತ್ತು ವೇದಗಳ ಕಾಲ ನಾಗರಿಕತೆ ಸಿಕ್ಕಾಪಟ್ಟಿ ಪಾಯಿಂಟ್ಸ್ಗಳು ಬರೆದಿರ್ತೀರಿ. ಒಂದು ಅಂಶನೂ ಸ್ಕಿಪ್ ಮಾಡಲ್ಲಂಗೆ ಪ್ರಿಲಿಮ್ಸಿಗೆ ಓದ್ಬೇಕು. ನೀವು ಓದೇ ಬಿಟ್ಟಿರ್ತೀರಿ. ವ್ಯತ್ಯಾಸ ಬರಿ ಅಂದ್ರೆ ಏನು ದೊಡ್ಡ ಮಾಹಿತಿ ಹೇಳ್ರಿ. ಪ್ರಿಲಿಮ್ಸ್ಗೆ ನನ್ನ ಪ್ರಕಾರ ಅತಿ ಈಜಿ ಆಗೋದು ಯಾವ್ದಪ್ಪ ಅಂದ್ರೆ ಮೇನ್ಸ್. ಪ್ರಿಲಿಮ್ಸ್ದಾಗ ನೀ ಸಿಂಧು ನದಿ ನಾಗರಿಕತೆ ಬಗ್ಗೆ ಏನು ಓದ್ತಿಲ್ಲ, ಎಲ್ಲ ಅಂಶಗಳು ನೆನ್ಪಿರ್ಬೇಕು. ಒಂದು 50 ಪಾಯಿಂಟ್ ಅದಾವ ಅಂತ ಇಟ್ಕೊಳ್ರಿ. ನೀವು 50 ಪಾಯಿಂಟ್ಗಳು ಸಿಂಧು ನದಿ ನಾಗರಿಕತೆ ಬಗ್ಗೆ ಪ್ರಿಲಿಮ್ಸ್ದಾಗ ನೀವು ಓದಲೇಬೇಕು, ನೆನ್ಪಿಟ್ಕೋಬೇಕು. ಮೇನ್ಸ್ನಾಗ ಹಂಗಿಲ್ಲ. ಒಂದು 4 ಪಾಯಿಂಟ್ ಇರೋದು 12 ಮಾರ್ಕ್ಸ್, ಬರೀದ ನೀ 5 ನಿಮಿಷ. ಸೊ ಹಂಗಾಗಿ ನಿನಗೆ ಎಕ್ಸಾಕ್ಟ್ ಸಾಲಿಡ್ ಇರೋ 4 ಪಾಯಿಂಟ್ ಗೊತ್ತಿದ್ರು ಸಾಕು. ನೀ ಪ್ರಿಲಿಮ್ಸಿಗೆ 50 ಪಾಯಿಂಟ್ ನೆನ್ಬಿಟ್ಟು ಬಂದಿರ್ತಿಲ್ಲ, ಎಕ್ಸಾಮ್ ಅಲ್ಲಿ ನಿನಗೆ ಒಂದು 4 ಪಾಯಿಂಟ್ ಬಂದ್ರೂ 2 ಡಿಫ್ರೆನ್ಸ ಬರಿಬೋದು. ಸೊ ಯಾರು ಅಚ್ಚುಕಟ್ಟಾಗಿ ಚೆಂದಾಗಿ ಸಿಕ್ಕಾಪಟ್ಟಿ ಪ್ರಿಲಿಮ್ಸ್ ಓದ್ತಿರಲ್ಲ, ಮೇನ್ಸ್ನಾಗ ನಿಮ್ಮ ಕಡೆ ತಲೆಯಾಗ ಜ್ಞಾನ ವಿಷಯಗಳು ಇತ್ತಂತ ಇಟ್ಕೊಳ್ರಿ, ಬ್ಯಾಡ್ ಅಂದ್ರೂ ತಾನ ಬರ್ತಾವ ಪದಗಳು ಒಬ್ರ್ಯಾಕೆ. ಸ್ವಲ್ಪ ಪ್ರಾಕ್ಟೀಸ್ ಇರ್ಬೇಕು ಮತ್ತು. ಸೊ ಈ ಥರ ಇನ್ನೊಂದು ನೋಡ್ರಿ, ಸರ್ ಸೈಯದ್ ಅಹಮದ್ ಖಾನ್ ರವರು ಭಾರತದಲ್ಲಿನ ಮುಸ್ಲಿಮರ ಅಸ್ಮಿತೆ, ಅನನ್ಯತೆ ಮತ್ತು ಅಸ್ತಿತ್ವದ ವಿವಾದಗಳನ್ನು ಹೇಗೆ ಪ್ರತಿಪಾದಿಸಿದರು ಅಂತಿದೆ. ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ನೀವು ಒಂದು ಸ್ವಲ್ಪ ಓದ್ತೀರಿ, ಮೇನ್ಸ್ನಾಗ ಈ ಥರ ಕ್ವಶನ್ ಬರ್ತೈತಿ. ಸಮರಿ ಭಾಳ ಇರೋದಿಲ್ಲ. ನೀವು ಭಾಳ ಹುಡುಗರು ಇಲ್ಲೊಂದು ಏನು ತಪ್ಪು ಮಾಡ್ತಾರೆ ಅಂತಂದ್ರೆ, ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆನೋ ಒಂದು 10 ಪೇಜ್ ಅಥವಾ 20 ಪೇಜ್ ನೋಟ್ಸ್ ರೆಡಿ ಮಾಡ್ಕೋದು ವೇಸ್ಟ್. ಅದು
ನನ್ನ ಪ್ರಕಾರ ನಿಮಗೆ ಇರೋದನ್ನ ಎಟ್ಟು 12 ಮಾರ್ಕ್ಸ್. ಭಾಳ ಇದನ್ನು ಬರೆಯಕ್ಕೆ ನಿಮಗೆ 5 ನಿಮಿಷ ಅಂದ್ರೆ 150 ಪದನೂ ಕೊಟ್ಟಾರೇನೋ. 150ರಿಂದ 200 ಪದ. ಎಷ್ಟು ಬೇಕಲ್ಲ ಅಷ್ಟೇ ಎಕ್ಸಾಕ್ಟ್ ಒಂದು 5 ಪಾಯಿಂಟ್ ಗೊತ್ತಿದ್ರೆ ಸಾಕು. ನೀವು ಇಂಟ್ರಡಕ್ಷನ್ದಾಗ ಒಂದು 4 ಲೈನ, ಡಿಟೇಲ್ಸ್ದಾಗ ಒಂದು 4 ಲೈನ, ಕನ್ಕ್ಲೂಷನ್ದಾಗ ಒಂದು 4 ಲೈನ್ ಮುಗೀತಿ. ನಿಮ್ಗೆ 20 ಪೇಜ್ ಸರ್ ಸೈಯದ್ ಅಹಮದ್ ಖಾನ್ ಬಗ್ಗೆ ಗೊತ್ತಿದ್ರು ವೇಸ್ಟ್, ಫುಲ್ ವೇಸ್ಟ್. ಎಲ್ಲ ಹುಡುಗರು ಅದೇ ತಪ್ಪು ಮಾಡ್ತಾರೆ. ನಾವು ಹಂಗೆ ಮಾಡಿದ್ದೀವಿ. ಬರೀ ಅದ್ರ ಯಾವ್ದಾರ ಒಂದು ವಿಷಯ ಆಯ್ತಲ್ಲ ಅದನ್ನ ಸಂಗ್ರಹಣೆ ಮಾಡೋದು. ಎಕ್ಸಾಮ್ದಾಗ ನನಗೆ ಎಷ್ಟು ಉಪಯೋಗ ಇದೆ ಅಷ್ಟು ತಿಳ್ಕೊಂಡ್ರೆ ಸಾಕಲ್ಲ. ಸಂಬ್ರಿ ಗೊತ್ತಿರಲಿ ನಿಮ್ಗೆ ಅವನ ಬಗ್ಗೆ, ಬಟ್ ಎಕ್ಸಾಕ್ಟ್ ಪಾಯಿಂಟ್ಗಳು ಮಾಡೋದು ಅಷ್ಟೇ ಮಾಡಬೇಕು. ರಾಷ್ಟ್ರಕೂಟರ ಕೈಲಾಸನಾಥ ದೇವಾಲಯ ದಶಾವತಾರ ಗುಹೆ ವಾಸ್ತುಶಿಲ್ಪ ಕುರಿತಂತೆ ಟಿಪ್ಪಣಿ ಬರೆಯಿರಿ. ರಾಷ್ಟ್ರಕೂಟರ ಬಗ್ಗೆ ಡಿಟೇಲಾಗಿ ಓದೇ ಬಿಟ್ಟಿರ್ತೀರಿ ಕರ್ನಾಟಕ ಹಿಸ್ಟ್ರಿದಾಗ. ಇದಕ್ಕೇನು ಮತ್ತು ಸಪ್ರೇಟ್ ಪ್ರಿಪ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರ ಎಸ್ಸೆದಾಗ ಬಂದಿದೆ ನೋಡ್ರಿ. ನೀವು ಯಾರಾದರೂ ಇಲ್ಲ ಸರ್ ನಾನು ಎಸ್ಸೆ ರೆಡಿ ಮಾಡ್ಕೊಂಡು ಬರಿತೀನಿ ಏನಾರು ಅಂದ್ರೆ ಅಂತ ಇಟ್ಕೊಳ್ರಿ. ಈ ಥರ ಯಾರು ರೆಡಿ ಮಾಡೋಕ್ಕೆ ಸಾಧ್ಯ ಇದೆ ಹೇಳ್ರಿ? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ವಿಶ್ವ ಬ್ಯಾಂಕನ ಗುರಿ ಮತ್ತು ಕಾರ್ಯನೀತಿಯನ್ನು ಪರಿಶೀಲಿಸಿ ಭಾರತದ ಅಭಿವೃದ್ಧಿಗಾಗಿ ಇದು ನೀಡಿರೋ ಕೊಡುಗೆಗಳೇನು, ಈ ಥರ ದೊಡ್ಡದಾಗಿ ಕೊಟ್ಬಿಟ್ಟಿರ್ತಾನೆ ಅವನು. ನೀವು ಇದನ್ನ GKದಾಗ ಎಕನಾಮಿಕ್ಸ್ದಾಗ ಚಂದಾಗಿ ಓದಿದ್ರು ಅಂತ ಇಟ್ಕೋರಿ. IBRD ಬಗ್ಗೆ ಪ್ರಿಲಿಮ್ಸ್ದಾಗ ನೀವು ಭಾಳ ತಿಳ್ಕೊಬೇಕು. ಅಷ್ಟು ಪಾಯಿಂಟು. ದೆನ್ ಭಾರತದ ಅಭಿವೃದ್ಧಿಗಾಗಿ ಅದು ಏನೇನು ಕೊಡುಗೆ ಕೊಟ್ಟತಿ ಒಂದಷ್ಟು ಪಾಯಿಂಟ್ ಆ್ಯಡ್ ಆನ್ ಮಾಡ್ಕೊತ ಹೋದ್ರು ಅಂತ ಇಟ್ಕೊಳ್ರಿ, ಬರೆದು ಬರ್ಬೋದು. ಸೊ ಎಸ್ಸೇ ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಇದೆ ಇದು. ನೀವು 125 ಮಾರ್ಕ್ಸಿಗೆ 15ರಿಂದ 20 ಪೇಜ್ ಬರಿಬೇಕಲ್ಲ, ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಇದೆ. ನೀವೊಂದು 4-5 ತಾಸು ಕ್ಲಾಸಿಗೆ ಕೇಳಬೇಕು ಮತ್ತು ಪ್ರಾಕ್ಟೀಸ್ ಮಾಡಿದಾಗ ಬರ್ತೈತೆ ಅದು. ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳೋಣ. ಈ ಥರ ಎಸ್ಸೇ ಪೇಪರ್ ಇರ್ತೈತಿ. ನೆಕ್ಸ್ಟ್ ಪೇಪರ್ 2ದಾಗ ನೋಡ್ರಿ, ಹರಿವಿನ ಸವಕಳಿಂದ ಉಂಟಾಗುವ ಭೂರೂಪಗಳನ್ನು ವಿವರಿಸಿರಿ. ಜಾಗ್ರಫಿ ಕ್ವಶನ್. ಪ್ರಪಂಚದ ವಿಶಾಲವಾದ ಜನಾಂಗಗಳ ಗುಂಪುಗಳನ್ನು ಸೂಕ್ತ ಉದಾಹರಣೆಗಳಿಂದ ಚರ್ಚಿಸಿ. ಭಾರತದ ತೈಲ ಬೀಜಗಳ ಭೌಗೋಳಿಕ ವಿವರನ್ನು ನೀಡಿ. ಪ್ರಾದೇಶಿಕ ಯೋಜನೆಯಲ್ಲಿ ಗಿರಿ ಪ್ರದೇಶಗಳ ಅಭಿವೃದ್ಧಿ ಮತ್ತು ಈ ಥರ ಕ್ವಶನ್ಸ್ಗಳು ಬಂದಿರ್ತಾವೆ ನಿಮಗೆ. ಮೇನ್ಸ್ ಸ್ವಲ್ಪ ಬೇರೆನ ಅಪ್ರೋಚ್ ಇದೆ. ನನ್ನ ಸಜೆಷನ್ ಏನಪ್ಪ ಅಂದ್ರೆ, ನೀವೇನಾದ್ರು 400ಕ್ಕೆ ಒಂದು 250, 300 ಮಾರ್ಕ್ಸ್ ಏನಾರು ತೆಗಿತನಂತ ಗ್ಯಾರಂಟಿ ಇತ್ತು, ಈಗ ಮೇನ್ಸ್ ಬಗ್ಗೆ ವಿಚಾರ ಮಾಡಿರಿ. ಸರ್ ನಾ ಪ್ರಿಲಿಮ್ಸ್ ಪಾಸ್ ಹಾಕನೋ ಇಲ್ಲೋ ಅನ್ನೋದು ಡೌಟ್ ಇದ್ದವ್ರು ದಯಮಾಡಿ ಆ ಸಿಲೆಬಸ್ಸು ನೋಡಬೇಡ್ರಿ, ಕ್ವಶನ್ ಪೇಪರು ನೋಡಬೇಡ್ರಿ. ಎಷ್ಟು ಸಾಧ್ಯಕ್ಕಲ್ಲ ಅಷ್ಟು ಪ್ರಿಲಿಮ್ಸನ್ನು ಅರಿದು ಕೊಡಿರಿ ಅಂತೇಳಿ ಹೇಳ್ಬೋದು. ಇನ್ನು ಇದನ್ನು ಹೇಳ್ದೆ. ನೆಕ್ಸ್ಟ್ ಒಂದು ಬೇರೆ ಕ್ವಶನ್ ಇದೆ ನೋಡ್ರಿ, ಇದು ಪ್ರಬಂಧ, ಇದ್ರದ್ದು ಸಿಲೆಬಸ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು 150 ಮಾರ್ಕ್ಸ್. ಈ ಥರ ಡಿಟೇಲ್ ಸಿಲೆಬಸ್ ಇದೆ ನಿಮ್ಮ ಹತ್ರ ಇರ್ಬೇಕನ್ನಿಸ್ತದೆ. 14 ಪೇಜದಿದೆ ಅದು, ಗೆಜೆಟ್ ಕಾಪಿನ ಇದೆ. ಆಮೇಲೆ ಇದ್ರ ಡಿಟೇಲ್ಸ್ ನೋಡ್ರಿ, ಸಾಮಾನ್ಯ ಅಧ್ಯಯನದಾಗ ಏನೇನು ಓದ್ಬೇಕಂತಿದೆ ಡಿಟೇಲು, ಎಥಿಕ್ಸ್ ಇದೆ. ಇನ್ನು ನೋಡ್ರಿ, ಇದು ಸಿಂಧು ನದಿ ನಾಗರಿಕತೆ. ಇಷ್ಟೆಲ್ಲ ಓದ್ಬೇಕು ನೀವು ಇದನ್ನ ಮೇನ್ಸಿಗೆ. ಇದನ್ನ ನೀವು ಪ್ರಿಲಿಮ್ಸಾಗ ಇಷ್ಟು ಓದೇ ಬಿಟ್ಟಿರ್ತೀರಿ. ಅವೇನು ಗೊತ್ತಾನೋ ಸಿಂಧು ನಾಗರಿಕತೆ ಮತ್ತು ವೇದಕಾಲ ನಾಗರಿಕತೆ ಇದೆಲ್ಲ ನೋಡ್ರಿ. ಡೈರೆಕ್ಟ್ ಈ ಸಿಲೆಬಸ್ದಾಗಿರೋ 1ನೇ ಪಾಯಿಂಟ್ ಮೇಲೆ ಕ್ವಶನ್ ಕೇಳೋಣ ಹೋದ ವರ್ಷ. ಈ ಥರ ನೀವು ಡಿಟೇಲಾಗಿ ನೋಟ್ಸ್ ಮಾಡ್ಕೊಂತ ಕುಂತ್ರ ಅಂತಂದ್ರೆ ಇತಿಹಾಸ ಒಂದನ್ನು ನನ್ನ ಪ್ರಕಾರ ಒಂದು 500-600 ಪೇಜ್ ಆಕತಿ. ಬರೋದನ್ನ 85 ಮಾರ್ಕ್ಸ್. ಈಗ ನೀವು ಆ ಇತಿಹಾಸ ಸ್ವಂತ ನೋಟ್ಸ್ ಮಾಡ್ಕೊಂಡು ಕುಂತು ಆ 85 ಮಾರ್ಕ್ಸಿಗೆ ಕಾನ್ಸಂಟ್ರೇಷನ್ ಮಾಡಿರಂದ್ರೆ ಪ್ರಿಲಿಮ್ಸ್ ವೇರಿಯೇಷನ್ ಆಕತಿ, ಜ್ಞಾನ ಕಡಿಮೆ ಆಗ್ತೈತೆ ಅಂತ ಹೇಳುತ್ತಾ. ಸೊ ಈ ಥರ ನಿಮ್ಗೆ ಈ ಸಿಲೆಬಸ್ ಕಾಪಿ ಏನಾದರೂ ಬೇಕಾಯ್ತಂದ್ರೆ ಲಿಂಕ್ ಹಾಕಿರ್ತಾರೋ ಅದನ್ನು ತೊಗೊಂಡು ಸ್ವಲ್ಪ ನೀವು ಮೇನ್ ಸಿಲೆಬಸ್ ಕಾಪಿ ತೊಗೊಳ್ರಿ. ಇದು ಇದ್ರದ್ದು ಪೇಪರ್ 2 ಇಲ್ಲಿದೆ. ಈ ಥರ ಎಲ್ಲ ಸಿಲೆಬಸ್ಗಳು ಅದಾವೆ. ಸೊ ನಾನು ಒಟ್ಟಾರೆ ಏನು ಕನ್ಕ್ಲೂಷನ್ ಹೇಳಕ್ಕೊಂಟೀನಪ್ಪ ಅಂತಂದ್ರೆ, ಯಾರಿಗೇನಾದರೂ 250 ಆ್ಯಂಡ್ ಅಬೋವ್ ಮಾರ್ಕ್ಸ್ ತೆಗಿತೇನೆ ಅನ್ನೋ ಗ್ಯಾರಂಟಿ ಇದ್ದವರು ಸ್ವಲ್ಪ ಮೇನ್ ಸಿಲೆಬಸ್ ಹಿಡ್ಕೊಂಡು ಒಂದು 6 ತಾಸು ಪ್ರಿಲಿಮ್ಸ್ ಓದ್ರಿ, 4 ತಾಸು ಮೇನ್ಸ್ ಓದ್ರಿ. ಯಾರಿಗೆ 200 ತೆಗೆದು ಗ್ಯಾರಂಟಿ ಇಲ್ಲ ಅನ್ಸಕ್ಕದಲ್ಲ, ನಿಮ್ಗೆ ಅನ್ನಿಸ್ತಿರ್ತೈತೆ ಅದು. ಆ 200 ಮಾರ್ಕ್ಸ್ ತೆಗೆದ್ರೂ ನನಗೆ ಅಷ್ಟು ಕಾನ್ಫಿಡೆನ್ಸ್ 200 ತೆಗಿಯಾಕೂ ಆಗೋದು ಡೌಟ್ ಇದೆ ಅನ್ನೋರು ಯಾರು ಮೇನ್ಸ್ ಬಗ್ಗೆ ತಲೆ ಕೆಡಿಸ್ಬೇಡ್ರಿ. 4 ತಿಂಗಳು ಮೇನ್ಸ್ ಟೈಮ್ ಇರ್ತೈತಿ, 3ರಿಂದ 4 ತಿಂಗಳ. ಆಲ್ರೆಡಿ ನೀವು ಮೇನ್ಸಿಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ 580 ಮಾರ್ಕ್ಸ್ ರೆಡಿ ಆಗಕತ್ತೀರಿ. ಈ 580 ಮಾರ್ಕ್ಸ್ ಎಲ್ಲಿಯೂ ಬರ್ತಾವ ಅಂದ್ರೆ ಪ್ರಿಲಿಮ್ಸ್ ಸಿಲೆಬಸ್ನಾಗ ಬರ್ತಾವ. ಇದನ್ನು ಚೆಂದಾಗಿ ಓದ್ಕೊಂಬಿಡ್ರಿ ಸಾಕು, 580 ಮಾರ್ಕ್ಸ. ಇನ್ನು ನೀವು ರೆಡಿ ಆಗೋದು 670 ಇರ್ತೈತಿ. ಆಮೇಲೆ ನೀವು ಒಂದು 3-4 ತಿಂಗಳದಾಗ ಅದನ್ನು ಕವರ್ ಮಾಡ್ಬೋದು. ಇನ್ನೊಂದು ಪೇಪರ್ ಬರ್ತೈತಿ, ಎಥಿಕ್ಸು, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತೇಳಿ. ಸೊ ಇದೆಲ್ಲ ಡೈರೆಕ್ಟ್ ಕ್ವಶನ್ ಪೇಪರ್ ಇರೋದು, ಭಾಳ ಈಜಿ ಇರ್ತೈತಿ. ಇಲ್ಲೆಲ್ಲ ನಿನ್ನ ವೈಯಕ್ತಿಕ ಇರ್ತಾನೋ, ನಿನ್ನ ಜೀವನದ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಯಾರು,
ಅವರ ಯಾವ ಗುಣಗಳು ನಿನ್ನ ಜೀವನದ ಮೇಲೆ ಪ್ರಭಾವ ಬೀರಿವೆ, ಅವುಗಳನ್ನು ನೀನು ನಿನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದೆ ಅಂತ ಈ ಥರ ವೈಯಕ್ತಿಕ ಕ್ವಶನ್ಸ್ಗಳು ಇರ್ತಾವೆ. ಅವಾಗ ನೀವು ಯಾರ್ದೋ ಒಂದು ಬುಕ್ ಬರ್ದಿದ್ದವ್ ನೋಡಿರಲ್ಲ, ಪ್ಯೂರ್ಲಿ ಇಂಡಿವಿಜುವಲಿಸ್ಟಿಕ್ ಇದು ಈ ಪೇಪರ್ ಎಥಿಕ್ಸ್ ಇಂಟಿಗ್ರಿಟಿ ಅಪ್ಟಿಟ್ಯೂಡ್ ಅಂತೇಳಿ 250 ಮಾರ್ಕ್ಸ್ ಇರ್ತೈತಿ. ಆತ್ಮಸಾಕ್ಷಿ ಅಂದರೇನು, ನೀನು ನಿನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಒಮ್ಮೆ ಆದರೂ ಕೇಳಿದ್ದೀಯಾ, ಈ ಥರ ನಿನ್ನ ಆತ್ಮಸಾಕ್ಷಿದು ಬರಿಬೇಕಿರ್ತೈತಿ. ಸೊ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಗಳು ತಿಳ್ಕೊಂಡ್ರೆ ಅಂತಂದ್ರೆ ಇನ್ನೊಂದು ಕ್ವಶನ್ ಬರ್ತದೆ, ವಾಟ್ ಈಸ್ ಆನೆಸ್ಟಿ ಅಂತೇಳಿ. ಪ್ರಾಮಾಣಿಕತೆ ಎಂದರೇನು, ನೀನು ಪ್ರಾಮಾಣಿಕವಾಗಿ ನಡೆದುಕೊಂಡ 2 ಘಟನೆಗಳನ್ನು ಬರಿ ಅಂತೇಳಿ. ಬೇರೆ ಯಾವ ಬುಕ್ನೇ ಬರೆದಿದ್ದು ಪ್ರಾಮಾಣಿಕತೆ ಘಟನೆ ಬರೆಯಂಗಿಲ್ಲ. ಸೊ ಈ ಪೇಪರ್ಗೂ ನೀವು ತಲೆ ಕೆಡಿಸೋದೇ ಇಲ್ಲ, ಇದು ಅಗದಿ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ವಾಟ್ ಈಸ್ ಎಥಿಕ್ಸ್, ವಾಟ್ ಈಸ್ ಇಂಟಿಗ್ರಿಟಿ, ವಾಟ್ ಈಸ್ ಆಪ್ಟಿಟ್ಯೂಡ್. ಸ್ವಲ್ಪ ಇಂಥ ಒಂದಷ್ಟು ಕಾನ್ಸೆಪ್ಟ್ಗಳು ಗೊತ್ತಿದ್ದು ಅಂದ್ರೆ ಇದು ಕೂಡ 250 ಮಾರ್ಕ್ಸಿಗೆ ನೀವು ಆರಾಮಾಗಿ ಬರೆದು ಬಿಡ್ಬೋದು. ಇಲ್ಲಿ ಪ್ಯೂರ್ಲಿ ಇಂಡಿವಿಜುವಲ್ ಪೇಪರ್. ಇನ್ನೆಷ್ಟು ಉಳಿತೈತಿ ಹೇಳ್ರಿ, 675ರಾಗ 70ರಾಗ 250 ಹೋದ್ರೆ 420 ಮಾರ್ಕ್ಸ ನೀವು ಮೇನ್ಸಿಗೆ ಓದ್ಬೇಕತಿ. ಇದಕ್ಕೂ ಓದಬೇಕು, ಬಟ್ ಈಸಿಯಾಗಿರ್ತದೆ ಪೇಪರ. ಸೊ ನನ್ನ ಪ್ರಕಾರ ನಾವೆಲ್ಲ ಮೇನ್ಸ್ ಬರಿಬೇಕಾದ್ರೆ 1750 ಮಾರ್ಕ್ಸ್ ಬರಿತಿದ್ವಿ, ಎಲ್ಲ ಸಿಲೆಬಸ್. 11ರ ಬ್ಯಾಚ್ ಅಲ್ಲ, 14ರ ಬ್ಯಾಚಿಗೆ ಇದು ಇಂಟ್ರಡ್ಯೂಸ್ ಆಯ್ತು, ಎಥಿಕ್ಸು ಇಂಟಿಗ್ರಿಟಿ ಇವೆಲ್ಲ ಎಸ್ಸೆ. ಸೊ ಹಂಗಾಗಿ ಈಗ ಮೇನ್ಸ ನನ್ನ ಪ್ರಕಾರ ಭಾಳ ಸರಳ ಇದೆ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸೋಬೇಡ್ರಿ. ಎಷ್ಟು ಸಾಧ್ಯಕತ್ಲ ಪ್ರಿಲಿಮ್ಸ್ದಾಗ ಸರೌಂಡಿಂಗ್ ಯಾವ ಏರಿಯಾ ಬಿಡ್ದನೂ ಟೈಮ್ ಐತೆ ಅಂತೇಳಿ ಸ್ಕಿಪ್ ಮಾಡೋದು ಬೇಡ. ಟೈಮ್ ಐತಿ ಎಲ್ಲ ಓದ್ಕೊಂಡು ರೈಟಿಂಗ್ ಪ್ರಾಕ್ಟೀಸ್ ಮಾಡಿರಿ. ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ ನೀಟಾಗಿ ಬರುತ್ತೆ ತೆಗೀರಿ, ಫುಲ್ ಬರುತ್ತೆ ತೆಗೀರಿ. ಅದೇ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಆಕತಿ, ಕಂಟೆಂಟ್ ತಲೆಯಾಗಿರ್ತೈತಿ. ಮೇನ್ಸ್ನಾಗ ಬೇಡ ಅಂದ್ರೂ ಬರೆದು ಬರ್ತೀರಿ, ಇನ್ನೇನಿದೆ ಅಲ್ಲಿ. ಸೊ ಮೇನ್ಸ್ದಾಗ ನಿಮ್ಗೆ ಒಳ್ಳೆ ಸ್ಕೋರ್ ಬೇಕಾಗಿತ್ತಂದ್ರೆ ನನ್ನ ಪ್ರಕಾರ 2 ಕ್ರೈಟೇರಿಯಾ. ಸಿಕ್ಕಾಪಟ್ಟಿ ಫಿಲಿಮ್ಸ್ದಾಗ ಓದಿ ಫ್ಯಾಕ್ಚುಯಲ್ ಪಾಯಿಂಟನ್ನು ತಲೆಯಾಗಿ ಇಟ್ಕೋದು, ನೆಕ್ಸ್ಟು ಒಳ್ಳೆ ಹ್ಯಾಂಡ್ ರೈಟಿಂಗ್ ಇರಬೇಕು. ಒಳ್ಳೆ ಹ್ಯಾಂಡ್ ರೈಟಿಂಗ್ ಉದಾಹರಣೆ ಯಾರಪ್ಪ ಅಂದ್ರೆ ನಮ್ಮ ಬನಶಂಕರಿ ಸರ್ ಅದಾರಲ್ಲ, ಅವ್ರ ಚಾನಲ್ ಹಾಕಕತ್ತಾರ. ಅವರು ಮತ್ತು ಸಂತೋಷ್ ಕಾಮಗೋಡ್ ಅವರು, ಶ್ರೀಧರ್ ಗೌಡ್ರ, ಕೆಲವರು ಅದಾರ ಅಗತಿ ಹೇಳಿ ಮಾಡಿಸಿದೆ ಹ್ಯಾಂಡ್ ರೈಟಿಂಗ್. ಇವು ನಾ ಸರ್ಗೆಲ್ಲ ಅಂತಿರ್ತೀವಿ, ಹ್ಯಾಂಡ್ ರೈಟಿಂಗ್ ಚಲೋ ಇದ್ರೆ ನನ್ನೂ ಇನ್ನೊಂದು 100 ಮಾರ್ಕ್ಸ್ ಬರ್ತಿದ್ವು ರೀ ಅವಾಗ ಅಂತೇಳಿ. ನಮ್ಮ ಬರ್ತಾ ಪೇಷನ್ಸ್ ಹೋಗಿ ನಮ್ಗೆ ತಿಳಿದಿಲ್ಲ ಇನ್ನು ವ್ಯಾಲ್ಯೂಯೇಷನ್ ಹೆಂಗೆ ಮಾರ್ಕ್ಸ್ ಮಾಡಿಕೊಡ್ಬೇಕು ಹೇಳ್ರಿ. ಕೊನೆ ನಂದು 32ನೇ ಪೇಜು 42ನೇ ಪೇಜಿಗೆ ಲಾಸ್ಟ್ ಮಧ್ಯಾಹ್ನ ಪೇಪರ್ ಕೇಳಾಕತ್ತೀನಿ ನಾನು. 5 ಗಂಟೆಗೆ ಎಕ್ಸಾಮ್ ಬಿಡ್ತೈತೆ ಅಂತಂದ್ರೆ 2ರಿಂದ 4:15 ನಂತರ ನಾ ಏನು ಬರ್ದಿರ್ತೀನಿ ಅವೇನು ಓದ್ತಾನ ಅನ್ನೋದು ಗೊತ್ತಾಗಿಲ್ಲ. ಅಂದ್ರೆ ಅಷ್ಟು ಪ್ರೆಷರ್ ಇರ್ತೈತಿ. ಸೊ ಹಂಗಾಗಿ ಮೇನ್ಸ್ದಾಗ ನಿಮ್ಗೆ ಒಳ್ಳೆ ಶುದ್ಧವಾದ ಬರವಣಿಗೆ ಮತ್ತು ಕಂಟೆಂಟ್ ಇತ್ತು ಅಂತಂದ್ರೆ ಒಳ್ಳೆ ಮಾರ್ಕ್ಸ್ ಬರ್ತಾವೆ. ಅದ್ರ ಬಗ್ಗೆ ಎಷ್ಟು ತಲೆ ಕೆಡಿಸೋಬೇಡ್ರಿ. ನನ್ನ ಸಲಹೆ ಏನಪ್ಪ ಅಂದ್ರೆ 250 ಆ್ಯಂಡ್ ಅಬೋವ್ ಮಾರ್ಕ್ಸ್ ತೆಗಿಬೇಕಂತ ಕಾನ್ಫಿಡೆನ್ಸ್ ಇರೋರು ಸ್ವಲ್ಪ ಮೇನ್ಸಕ್ಕೆ ನೋಡ್ಕೊಡ್ರಿ. ಇಲ್ಲ ಅಂದರೆ ಒಟ್ಟೆ ಕಣ್ಣು ಮುಚ್ಕೊಂಡು ಪ್ರಿಲಿಮ್ಸ್ ಓದ್ರಿ, ಅಭ್ಯಾಸ ಮಾಡಿರಿ. ಪ್ರಿಲಿಮ್ಸ್ ಮುಗಿದ ಮಾರನೇ ದಿನ ನಿಮ್ಮ ಮಾರ್ಕ್ಸ್ ಚೆಕ್ ಮಾಡ್ಕೊಡ್ರಿ. 180, 190, 200 ಆಯಿತು, ಮಾರನೇ ದಿನ ಸಿಕ್ಕಾಪಟ್ಟಿ ಕುಂತು ಮೇನ್ಸ್ ಓದಂದ್ರೆ ಅದಕ್ಕೇನು ಸಂಬಂಧಪಟ್ಟಿದ್ದು ನಾವು ಗೈಡ್ ಮಾಡೋಕೆ ರೆಡಿ ಇದ್ದೀವಿ. ಸೊ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು.